ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ವಿಜಯ್, ಜಾತಿ ಗಣತಿಯ ಲೆಕ್ಕಾಚಾರ ತಲೆ ಕೆಳಗಾಗುವ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಈಗ ಒಕ್ಕಲಿಗ ಮಹಾಸಭಾ, ವೀರಶೈವ ಮಹಾಸಭಾ ಮತ್ತು ಬ್ರಾಹ್ಮಣರು ಇವರು ಮೂರೂ ಸಂಘಟನೆಗಳು ನಾಯಕರುಗಳು ಸಿಡಿದೆದ್ದಿದ್ದಾರೆ ಅಂತ. ಏನಾಗ್ಬೋದು ಮುಂದೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಜಾತಿ ಜನಗಣತಿ ವರದಿ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಬಹಿರಂಗ ಆಗ್ತಿದ್ದಂತೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿರುವಂಥದ್ದು. ರಾಜಕೀಯವಾಗಿ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಇಬ್ಬರೂ ಸಮುದಾಯದಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ತಾರಕಕ್ಕೇರಿದ್ರೆ ಅಥವಾ ವಿಕೋಪಕ್ಕೆ ಹೋದ್ರೆ, ಒಂದು ವೇಳೆ ಈ ವರದಿ ಏನಾದರೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾದರೆ, ಸಿಎಂ ಸಿದ್ದರಾಮಯ್ಯ ಮುಂದಾದರೆ ರಾಜೀನಾಮೆ ಕೂಡ ಸಿದ್ಧ ಆಗಿರಬೇಕು ಅಂತ ಸಂದೇಶವನ್ನು ಕೊಟ್ಟಿರುವಂಥದ್ದು, ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು. ಈ ವಿಚಾರ ಏನಿದೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ರೀಲಕ್ಷ್ಮಿ, ಇದೊಂದು ಬಹಳ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಈ ವರದಿಯನ್ನು ಮಂಡನೆ ಮಾಡಿರುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಜಾತಿ ಜನತೆ ವರದಿ ಮಂಡನೆ ಮಾಡುವ ಮೂಲಕ ಒಂದಷ್ಟು ಸಂದೇಶ ಕೊಟ್ಟಿರುವಂಥದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಜಾತಿ ಜನಗಣತಿ ವರದಿ ಮಂಡನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಇದರ ವಿರುದ್ಧ ಮಾತನಾಡಲಾಗದಂಥ ಪರಿಸ್ಥಿತಿಯನ್ನ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಶಾಸಕರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದಾದ ಬೆನ್ನಲ್ಲೇ ಸಂಘ ಸಂಸ್ಥೆಗಳು ಮತ್ತು ಸಮುದಾಯದಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಹಿನ್ನೆಲೆಯಲ್ಲಿ ಈಗ ಅಡ್ಡಕತ್ತರಲ್ಲಿ ಸಿಲುಕಿರುವಂಥದ್ದು. ಇದರ ಮಧ್ಯೆ ನಾಳೆ ಸಚಿವ ಸಂಪುಟ ವಿಶೇಷ ಸಭೆ ಇರುವಂಥದ್ದು. ಈ ಸಭೆಯಲ್ಲಿ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಏನೆಲ್ಲ ತೀರ್ಮಾನವನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋ ಕಾದು ನೋಡಬೇಕು. ಆದರೆ ಇದೆಲ್ಲದರ ನಡುವೆ ಸರ್ಕಾರ ಎಲ್ಲೊಂದು ಕಡೆ ಟೈಮ್ ಬೈಯಿಂಗ್ ಮಾಡ್ತಾ ಇದೆಯಾ? ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಸಚಿವ ಸಂಪುಟ ಉಪಸಮಿತಿ ಅಥವಾ ಅಧ್ಯಯನ ಸಮಿತಿ ಅಂತ ಮಾಡಿ ಮುಂದೂಡ್ತಾರ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಜಾತಿ ಜನಗಣತಿ ವರದಿ ಮಂಡನೆ ಮಾಡಿದ್ರೆ ಒಂದು ರೀತಿ ಕಷ್ಟ, ಮಂಡನೆ ಮಾಡದಿದ್ರೆ SC/ST ಸಮುದಾಯ, OBC ಸಮುದಾಯ ಕೂಡ ತಿರುಗಿಬಿಡುತ್ತೆ, ಯಾಕೆ ಮಂಡನೆ ಮಾಡಿಲ್ಲ ಅಂತ. ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ಪರಿಗಣಿಸಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಹಾಗೇನೆ ಜಾತಿ ಜನಗಣತಿಯ ದತ್ತಾಂಶವನ್ನು ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ವಿಜಯ್, ಜಾತಿ ಗಣತಿಯ ಲೆಕ್ಕಾಚಾರ ತಲೆ ಕೆಳಗಾಗುವ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಈಗ ಒಕ್ಕಲಿಗ ಮಹಾಸಭಾ, ವೀರಶೈವ ಮಹಾಸಭಾ ಮತ್ತು ಬ್ರಾಹ್ಮಣರು ಇವರು ಮೂರೂ ಸಂಘಟನೆಗಳು ನಾಯಕರುಗಳು ಸಿಡಿದೆದ್ದಿದ್ದಾರೆ ಅಂತ. ಏನಾಗ್ಬೋದು ಮುಂದೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಜಾತಿ ಜನಗಣತಿ ವರದಿ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಬಹಿರಂಗ ಆಗ್ತಿದ್ದಂತೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿರುವಂಥದ್ದು. ರಾಜಕೀಯವಾಗಿ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಇಬ್ಬರೂ ಸಮುದಾಯದಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ತಾರಕಕ್ಕೇರಿದ್ರೆ ಅಥವಾ ವಿಕೋಪಕ್ಕೆ ಹೋದ್ರೆ, ಒಂದು ವೇಳೆ ಈ ವರದಿ ಏನಾದರೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾದರೆ, ಸಿಎಂ ಸಿದ್ದರಾಮಯ್ಯ ಮುಂದಾದರೆ ರಾಜೀನಾಮೆ ಕೂಡ ಸಿದ್ಧ ಆಗಿರಬೇಕು ಅಂತ ಸಂದೇಶವನ್ನು ಕೊಟ್ಟಿರುವಂಥದ್ದು, ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು. ಈ ವಿಚಾರ ಏನಿದೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ರೀಲಕ್ಷ್ಮಿ, ಇದೊಂದು ಬಹಳ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಈ ವರದಿಯನ್ನು ಮಂಡನೆ ಮಾಡಿರುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಜಾತಿ ಜನತೆ ವರದಿ ಮಂಡನೆ ಮಾಡುವ ಮೂಲಕ ಒಂದಷ್ಟು ಸಂದೇಶ ಕೊಟ್ಟಿರುವಂಥದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಜಾತಿ ಜನಗಣತಿ ವರದಿ ಮಂಡನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಇದರ ವಿರುದ್ಧ ಮಾತನಾಡಲಾಗದಂಥ ಪರಿಸ್ಥಿತಿಯನ್ನ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಶಾಸಕರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದಾದ ಬೆನ್ನಲ್ಲೇ ಸಂಘ ಸಂಸ್ಥೆಗಳು ಮತ್ತು ಸಮುದಾಯದಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಹಿನ್ನೆಲೆಯಲ್ಲಿ ಈಗ ಅಡ್ಡಕತ್ತರಲ್ಲಿ ಸಿಲುಕಿರುವಂಥದ್ದು. ಇದರ ಮಧ್ಯೆ ನಾಳೆ ಸಚಿವ ಸಂಪುಟ ವಿಶೇಷ ಸಭೆ ಇರುವಂಥದ್ದು. ಈ ಸಭೆಯಲ್ಲಿ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಏನೆಲ್ಲ ತೀರ್ಮಾನವನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋ ಕಾದು ನೋಡಬೇಕು. ಆದರೆ ಇದೆಲ್ಲದರ ನಡುವೆ ಸರ್ಕಾರ ಎಲ್ಲೊಂದು ಕಡೆ ಟೈಮ್ ಬೈಯಿಂಗ್ ಮಾಡ್ತಾ ಇದೆಯಾ? ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಸಚಿವ ಸಂಪುಟ ಉಪಸಮಿತಿ ಅಥವಾ ಅಧ್ಯಯನ ಸಮಿತಿ ಅಂತ ಮಾಡಿ ಮುಂದೂಡ್ತಾರ ಅನ್ನೋದು ಕೂಡ
ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಜಾತಿ ಜನಗಣತಿ ವರದಿ ಮಂಡನೆ ಮಾಡಿದ್ರೆ ಒಂದು ರೀತಿ ಕಷ್ಟ, ಮಂಡನೆ ಮಾಡದಿದ್ರೆ SC ST ಸಮುದಾಯ OBC ಸಮುದಾಯ ಕೂಡ ತಿರುಗಿಬಿಡುತ್ತೆ, ಯಾಕೆ ಮಂಡನೆ ಮಾಡಿಲ್ಲ ಅಂತ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ಪರಿಗಣಿಸಿರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಹಾಗೇನೆ ಜಾತಿ ಜನಗಣತಿಯ ದತ್ತಾಂಶವನ್ನು ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ವಿಜಯ್, ಜಾತಿ ಗಣತಿಯ ಲೆಕ್ಕಾಚಾರ ತಲೆ ಕೆಳಗಾಗುವ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಈಗ ಒಕ್ಕಲಿಗ ಮಹಾಸಭಾ, ವೀರಶೈವ ಮಹಾಸಭಾ ಮತ್ತು ಬ್ರಾಹ್ಮಣರು ಇವರು ಮೂರೂ ಸಂಘಟನೆಗಳು ನಾಯಕರುಗಳು ಸಿಡಿದೆದ್ದಿದ್ದಾರೆ ಅಂತ. ಏನಾಗ್ಬೋದು ಮುಂದೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಜಾತಿ ಜನಗಣತಿ ವರದಿ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಬಹಿರಂಗ ಆಗ್ತಿದ್ದಂತೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿರುವಂಥದ್ದು. ರಾಜಕೀಯವಾಗಿ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಇಬ್ಬರೂ ಸಮುದಾಯದಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ತಾರಕಕ್ಕೇರಿದ್ರೆ ಅಥವಾ ವಿಕೋಪಕ್ಕೆ ಹೋದ್ರೆ, ಒಂದು ವೇಳೆ ಈ ವರದಿ ಏನಾದರೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾದ್ರೆ, CM ಸಿದ್ದರಾಮಯ್ಯ ಮುಂದಾದ್ರೆ ರಾಜೀನಾಮೆ ಕೂಡ ಸಿದ್ಧ ಆಗಿರಬೇಕು ಅಂತ ಸಂದೇಶವನ್ನು ಕೊಟ್ಟಿರುವಂಥದ್ದು, ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು. ಈ ವಿಚಾರ ಏನಿದೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಶ್ರೀಲಕ್ಷ್ಮಿ, ಇದೊಂದು ಬಹಳ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಈ ವರದಿಯನ್ನು ಮಂಡನೆ ಮಾಡಿರುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಜಾತಿ ಜನತೆ ವರದಿ ಮಂಡನೆ ಮಾಡುವ ಮೂಲಕ ಒಂದಷ್ಟು ಸಂದೇಶ ಕೊಟ್ಟಿರುವಂಥದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಜಾತಿ ಜನಗಣತಿ ವರದಿ ಮಂಡನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಇದರ ವಿರುದ್ಧ ಮಾತನಾಡಲಾಗದಂಥ ಪರಿಸ್ಥಿತಿಯನ್ನ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಶಾಸಕರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದಾದ ಬೆನ್ನಲ್ಲೇ ಸಂಘ ಸಂಸ್ಥೆಗಳು ಮತ್ತು ಸಮುದಾಯದಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಈಗ ಅಡ್ಡಕತ್ತರಲ್ಲಿ ಸಿಲುಕಿರುವಂಥದ್ದು. ಇದರ ಮಧ್ಯೆ ನಾಳೆ ಸಚಿವ ಸಂಪುಟ ವಿಶೇಷ ಸಭೆ ಇರುವಂಥದ್ದು. ಈ ಸಭೆಯಲ್ಲಿ ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಏನೆಲ್ಲ ತೀರ್ಮಾನವನ್ನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಗಟ್ಟಿ ಧ್ವನಿಯಲ್ಲಿ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋ ಕಾದು ನೋಡಬೇಕು. ಆದರೆ ಇದೆಲ್ಲದರ ನಡುವೆ ಸರ್ಕಾರ ಎಲ್ಲೊಂದು ಟೈಮ್ ಬೈಯಿಂಗ್ ಮಾಡ್ತಾ ಇದೆಯಾ? ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಸಚಿವ ಸಂಪುಟ ಉಪಸಮಿತಿ ಅಥವಾ ಅಧ್ಯಯನ ಸಮಿತಿ ಅಂತ ಮಾಡಿ ಮುಂದೂಡ್ತಾರ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಜಾತಿ ಜನಗಣತಿ ವರದಿ ಮಂಡನೆ ಮಾಡಿದ್ರೆ ಒಂದು ರೀತಿ ಕಷ್ಟ, ಮಂಡನೆ ಮಾಡದಿದ್ರೆ SC ST ಸಮುದಾಯ OBC ಸಮುದಾಯ ಕೂಡ ತಿರುಗಿಬಿಡುತ್ತೆ, ಯಾಕೆ ಮಂಡನೆ ಮಾಡಿಲ್ಲ ಅಂತ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ಪರಿಗಣಿಸಿರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಹಾಗೇನೆ ಜಾತಿ ಜನಗಣತಿಯ ದತ್ತಾಂಶವನ್ನು ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ವಿಜಯ್, ಜಾತಿ ಗಣತಿಯ ಲೆಕ್ಕಾಚಾರ ತಲೆ ಕೆಳಗಾಗುವ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಈಗ ಒಕ್ಕಲಿಗ ಮಹಾಸಭಾ, ವೀರಶೈವ ಮಹಾಸಭಾ ಮತ್ತು ಬ್ರಾಹ್ಮಣರು ಇವರು ಮೂರೂ ಸಂಘಟನೆಗಳು ನಾಯಕರುಗಳು ಸಿಡಿದೆದ್ದಿದ್ದಾರೆ ಅಂತ. ಏನಾಗ್ಬೋದು ಮುಂದೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಜಾತಿ ಜನಗಣತಿ ವರದಿ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಬಹಿರಂಗ ಆಗ್ತಿದ್ದಂತೆ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿರುವಂಥದ್ದು. ರಾಜಕೀಯವಾಗಿ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಇಬ್ಬರೂ ಸಮುದಾಯದಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ತಾರಕಕ್ಕೇರಿದ್ರೆ ಅಥವಾ ವಿಕೋಪಕ್ಕೆ ಹೋದ್ರೆ, ಒಂದು ವೇಳೆ ಈ ವರದಿ ಏನಾದರೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾದ್ರೆ, CM ಸಿದ್ದರಾಮಯ್ಯ ಮುಂದಾದ್ರೆ ರಾಜೀನಾಮೆ ಕೂಡ ಸಿದ್ಧ ಆಗಿರಬೇಕು ಅಂತ ಸಂದೇಶವನ್ನು ಕೊಟ್ಟಿರುವಂಥದ್ದು, ಬಹಿರಂಗ ಹೇಳಿಕೆ ಕೊಟ್ಟಿರುವಂಥದ್ದು. ಈ ವಿಚಾರ ಏನಿದೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಶ್ರೀಲಕ್ಷ್ಮಿ, ಇದೊಂದು ಬಹಳ ರಾಜಕೀಯವಾಗಿ ತಂತ್ರಗಾರಿಕೆಯಿಂದ ಈ ವರದಿಯನ್ನು ಮಂಡನೆ ಮಾಡಿರುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ, ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಜಾತಿ ಜನತೆ ವರದಿ ಮಂಡನೆ ಮಾಡುವ ಮೂಲಕ ಒಂದಷ್ಟು ಸಂದೇಶ ಕೊಟ್ಟಿರುವಂಥದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಜಾತಿ ಜನಗಣತಿ ವರದಿ ಮಂಡನೆ ಮಾಡಿರುವಂಥ